ಇನ್ನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಈಗ ಕಾಂಗ್ರೆಸ್ ಕುರ್ಚಿ ಕದನ. ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ಈ ಥರದ ಒಂದಷ್ಟು ಪ್ರಶ್ನೆಗಳೇನು ಮುಂದೆ ಇದ್ವು, ಅದಕ್ಕೆ ಸ್ಪಷ್ಟ ಉತ್ತರ ಇದುವರೆಗೂ ಕೂಡ ಸಿಕ್ಕಿಲ್ಲ. ಏನು ಬದಲಾಗತ್ತಾ ಬದಲಾಗಲ್ವಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಹಗ್ಗ ಜಗ್ಗಾಟ ಮುಂದುವರಿತಾನೇ ಇದೆ. ಈಗ DCM DKಗೆ ಕರೆ ಮಾಡಿದ್ದಾರೆ ವೇಣುಗೋಪಾಲ್ ಅವರು. KC ವೇಣುಗೋಪಾಲ್ ಅವರ ಬುಲಾವ್ ಮೇರೆಗೆ DCM ಹೋಗ್ತಾ ಇದ್ದಾರೆ. ಇನ್ನು CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಹಾಗಾಗಿ ದೆಹಲಿಗೆ ಬನ್ನಿ ಅಂತ ಹೇಳಿ ಇಬ್ಬರೂ ನಾಯಕರುಗಳಿಗೆ ಹೇಳಿದ್ದಾರೆ. ಸೊ ಅದರಂತೆ ಈಗ ದೆಹಲಿಗೆ ತೆರಳ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವರು ಹೋಗ್ತಾರೆ, ಜೊತೆಗೆ DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ. ಸೊ ಹಾಗಾದ್ರೆ ಈ ಬಾರಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತಾ ಅನ್ನುವಂಥದ್ರ ಬಗ್ಗೆ ಇರುವಂಥ ಪ್ರಶ್ನೆ. ಎರಡು ವಿಚಾರ, ಒಂದು CM ಬದಲಾಗ್ತಾರಾ ರಾಜ್ಯದಲ್ಲಿ, ಅದಕ್ಕೋಸ್ಕರ ಇಬ್ಬರನ್ನ ಕರೆದಿದ್ದಾರಾ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ. ಅದಕ್ಕೆ ಇದುವರೆಗೂ ಎಕ್ಸಾಕ್ಟ್ ಆದಂಥ ಉತ್ತರ ಏನು ಅನ್ನುವಂಥದ್ದನ್ನು ಹೈಕಮಾಂಡೇ ಹೇಳಬೇಕು. ಯಾಕಂದರೆ ಹೈಕಮಾಂಡ್ ಅಂಗಳದಲ್ಲೇ ಈಗ ಚೆಂಡಿರೋದು. ಜೊತೆಗೆ ಸಂಪುಟ ವಿಸ್ತರಣೆ. ಸೊ ಇದರಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಬೇಕು, ಕೆಲವೊಂದಷ್ಟು ಜನರಿಗೆ ಕೊಕ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆನೂ ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಸಚಿವಾಕಾಂಕ್ಷಿಗಳ ಪಟ್ಟಿ ಕೂಡ ಜಾಸ್ತಿ ದೊಡ್ಡದಾಗೇ ಇದೆ ಕಾಂಗ್ರೆಸ್ನಲ್ಲಿ. ನಾವು ಕೂಡ ಅನುಭವಿಗಳು, ನಮಗೂ ಕೂಡ ಸಚಿವ ಸ್ಥಾನ ಕೊಡಿ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನ ಈಗ ಹೈಕಮಾಂಡ್ನ ಬಾಗಿಲು ಎಡತಾಗ್ತಾ ಇದ್ದಾರೆ. ದೆಹಲಿಗೆ ತೆರಳ್ತಾ ಇದ್ದೀನಿ ಅಂತ ಹೇಳಿ DCM DK ಶಿವಕುಮಾರ್ ಕೂಡ ಈಗಾಗಲೇ ಹೇಳಿದರೆ, ಖಚಿತಪಡಿಸಿದ್ದಾರೆ. ಹೌದು, ನನಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ ಅಂತ. ದೆಹಲಿಗೆ ಹೋಗಲೇಬೇಕಲ್ವಾ, ಹೋಗ್ತಾ ಇದ್ದೀನಿ ಅಂತ DK ಹೇಳಿದ್ರು. ಕೆಲವು ಸಂದರ್ಭದಲ್ಲಿ ದೆಹಲಿಗೆ ಹೋಗಬೇಕಾಗತ್ತೆ, ಹೋಗ್ತಾ ಇದ್ದೀನಿ ಅಂತ ಹೇಳಿ ಮತ್ತೆ ಒಂದು ರೀತಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ DK ಶಿವಕುಮಾರ್. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. 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 ಇದು DK ಶಿವಕುಮಾರ್ ಅವರ ಮಾತು. ಇನ್ನೊಂದು ಕಡೆ ಸಚಿವರ ದಂಡ ಕಟ್ಕೊಂಡು ಹೋಗ್ತಾ ಇದ್ದಾರೆ CM ಸಿದ್ದರಾಮಯ್ಯ. ಸಂಜೆ 7 ಗಂಟೆಗೆ ದೆಹಲಿಗೆ ತೆರಳುತ್ತಾರೆ CM. 4-5ಕ್ಕೂ ಹೆಚ್ಚು ಹಿರಿಯ ಸಚಿವರು ಪ್ರಯಾಣ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಅನ್ನುವಂಥದ್ದು ಇರುವ ವಿಚಾರ. ಒಬ್ಬರು ಗೃಹ ಸಚಿವ ಪರಮೇಶ್ವರ್, ಸಚಿವ KJ ಜಾರ್ಜ್, ಭೈರತಿ ಸುರೇಶ್, ಸಚಿವ HK ಪಾಟೀಲ್ ಮತ್ತು HC ಮಹದೇವಪ್ಪ ಇವರು ಕೂಡ CM ಜೊತೆಗೆ ದೆಹಲಿಗೆ ತೆರಳುತ್ತಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಸಾಧ್ಯತೆಗಳು. ಹಾಗಾಗಿ ಇಲ್ಲಿ DK ಶಿವಕುಮಾರ್ ಅವರು ಏಕಾಂಗಿಯಾಗಿ ಹೋಗ್ತಾರಾ, CM ಜೊತೆಗೆ ಇವರೆಲ್ಲರೂ ಹೋಗ್ತಾ ಇರುವಂಥ ಉದ್ದೇಶ ಏನು, ಇದೆಲ್ಲದ್ರ ಬಗ್ಗೆನೂ ಕೂಡ ಆಲ್ರೆಡಿ ಈಗ ಮತ್ತೆ ಚರ್ಚೆ ಆಗ್ತಾ ಇದೆ. ಸೊ ಈಗ ರಾಜ್ಯ ರಾಜಕೀಯ ಮತ್ತೊಮ್ಮೆ ದೆಹಲಿಗೆ ಶಿಫ್ಟ್ ಆದಂತೆ ಕಾಣುತ್ತೆ. ಈಗೇನಿದ್ರು ಕೂಡ ದೆಹಲಿಯಲ್ಲಿ ಏನು ತೀರ್ಮಾನ ಬರುತ್ತೆ, ಹೈಕಮಾಂಡ್ ಕರೆಸ್ಕೊಳ್ತಾ ಇರುವಂಥದ್ದು ಈ ಬಾರಿ ಏನಕ್ಕೋಸ್ಕರ ಹಾಗಾದರೆ? ಯಾಕಂದರೆ ಈ ಹಿಂದಿನಿಂದಲೂ ಕೂಡ ಎಲ್ಲ ನಾಯಕರು ಹೇಳ್ತಾ ಬರ್ತಾ ಇದ್ದಿದ್ದು ಒಂದನೇ, ಏನೇ ತೀರ್ಮಾನ ಆದರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಆಗುತ್ತೆ ಅಂತೇಳಿ. ಸೊ ಹಾಗಾದರೆ ಏನು ತೀರ್ಮಾನ ಮಾಡ್ತಾರೆ? ಇವತ್ತು PWD ಸಚಿವ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಜೊತೆಗೇನೆ ಹೋಗ್ತಾ ಇದ್ದಾರೆ ಉಳಿದ ಸಚಿವರು. ಪ್ರತ್ಯೇಕವಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸೊ ಇವರು ಮಾತ್ರ ಸಪ್ರೇಟ್ ಹೋಗ್ತಾ ಇದ್ದಾರೆ. ಇವರು ಕೂಡ ಹೈಕಮಾಂಡ್ನ ಬುಲಾವ್ ಮೇರೆಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಪ್ರಿಯಾಂಕ್ ಖರ್ಗೆ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ, ಅವ್ರಿಗೂ ಕೂಡ ಹೈಕಮಾಂಡ್ ಬುಲಾವ್ ನೀಡಿದೆ ಅನ್ನುವಂಥದ್ದು ಒಂದು ವಿಚಾರ. ಸೊ ಹಾಗಾಗಿ ಈಗ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಹೋಗ್ತಾ ಇರುವಂಥದ್ದು ದೆಹಲಿಗೆ ಕುತೂಹಲ ಮೂಡಿಸ್ತಾರೆ.